ಬಾರಯ್ಯ ಶನಿದೇವಾ ಬಂದೆನ್ನ ಹರಸಯ್ಯ, ಬಡವರ ಮೊರೆಯ ಕೇಳಿ ನೀನು ಕಾಪಾಡು ಬಾ ತಂದೆ. ಬಡವರ ಮೊರೆಯ ಕೇಳಿ ನೀನು ಕಾಪಾಡು ಬಾ ತಂದೆ. ಬಾರಯ್ಯ ಶನಿದೇವಾ ಬಂದೆನ್ನ ಹರಸಯ್ಯ, ಬಾರಯ್ಯ ಶನಿದೇವಾ. ಬಡವರ ಮೊರೆಯ ಕೇಳಿ ನೀನು ಕಾಪಾಡು ಬಾ ತಂದೆ. ಹಾಡುತ್ತ ಕರೆಯುವೆವು ನಾವು, ಬೇಡುತ್ತ ಕರೆಯುವೆವು. ಹಾಡುತ್ತ ಕರೆಯುವೆವು ನಾವು, ಬೇಡುತ್ತ ಕರೆಯುವೆವು. ಕುಣಿಯುತ್ತ ಬಾರೋ ನಲಿಯುತ್ತ ಬಾರೋ ಕಾಕವಾಹನನೇ, ಕುಣಿಯುತ್ತ ಬಾರೋ ನಲಿಯುತ್ತ ಬಾರೋ ಕಾಕವಾಹನನೇ. ಹಾಡುತ್ತ ಕರೆಯುವೆವು ನಾವು, ಬೇಡುತ್ತ ಕರೆಯುವೆವು, ಆಡುತ್ತ ಕರೆಯುವೆವು. ಅಂದ್ರಲ್ಲಿ ಗ್ರಾಮದಲ್ಲಿರ್ತಕ್ಕಂಥ 35ನೇ ವರ್ಷದ ಶ್ರೀ ಶನೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೀತಾ ಇದೆ. ಇವತ್ತು ನಾವು ಆಗಮಿಸಿರೋದು ಮತ್ತು ತುಂಬ ನಮಗೆ ವಿಶೇಷ ಕೂಡ ಕೂಡ ಅನ್ನಿಸ್ತದೆ. ಇವತ್ತು ಏನಪ್ಪ ಅಂತ ಹೇಳಿದ್ರೆ ಒಂದು ದುಃಖಕರ ವಿಚಾರನೂ ಕೂಡ ಅಂತ ಅನ್ನಿಸ್ತಿದೆ. ಇಲ್ಲಿ ಬಂದಮೇಲೆ ನಮಗೆ ಭಾಳ ನೆನಪಾಗ್ತಿತ್ತು. ಒಬ್ಬ ವ್ಯಕ್ತಿ ಇಲ್ಲಿರ್ತಕ್ಕಂಥ ಗುರುಗಳು ಮುನಿಯಾಲಪ್ಪ ಮುನಿ ಪೂಜಪ್ಪ ಅಂತಕ್ಕಂಥವ್ರು ತುಂಬ ನೆನಪಾಗ್ತಿದ್ರು. ಅವರು ನಮ್ಮನ್ನೆಲ್ಲ ಹಗಲಿ ಹೊಟ್ಟೋಗಿದ್ದಾರೆ, ದೂರ ಹೊಟ್ಟೋಗಿದ್ದಾಗ ಅದೊಂದು ದುಃಖ ನಮ್ಮಲ್ಲಿ ಕಾಡ್ತಾ ಇತ್ತು. ಈ ದೇವಸ್ಥಾನದ ಯಾರು ನಡೆಸ್ತಾರೆ, ಈ ದೇವಸ್ಥಾನ ಜವಾಬ್ದಾರಿಗಳು ಏನಾಗ್ತದೆ, ಈ ದೇವಸ್ಥಾನ ಏನಾಗಬೇಕು ಅಂತ ಕೂಡ ತುಂಬ ಕಾಡ್ತಾನೇ ಬರ್ತಾ ಇತ್ತು. ಆ ಸ್ಥಾನವನ್ನು ಇವತ್ತು ಯಾರು ತುಂಬಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಅರುಣಣ್ಣವರು. ಯಾವುದೇ ಒಂದು ಕೊರತೆ ಇಲ್ದಂಗೆ ಆ ಸ್ಥಾನವನ್ನು ಸಂಪೂರ್ಣವಾಗಿ ತುಂಬಿದ್ದಾರೆ ನಮ್ಮ ಅರುಣಣ್ಣವರು. ಈ ಕಾರ್ಯಕ್ರಮ ಮುನಪ್ಪಾಜಿ ಗುರುಗಳಿಲ್ಲ ಅಂದರೆ ಸಾಧಾರಣ ನಡೆಸ್ತಂತ ಇವತ್ತು ಅದಕ್ಕಿಂತ ಅದ್ಧೂರಿಯಾಗಿ ನಡೆಸಿರ್ತಕ್ಕಂಥವ್ರು ನಮ್ಮ ಅರುಣಣ್ಣವರು. ಗ್ರಾಮಸ್ಥರು ಎಲ್ಲರೂ ಇವ್ರಿಗೆ ಬೆಂತಟ್ಟಿ ಕೈ ಜೋಡಿಸಿದ್ದಾರೆ ಅಂತ ಹೇಳಿದ್ರೆ ಇವ್ರ ಪ್ರೀತಿ ವಿಶ್ವಾಸ ಅವ್ರನ್ನೆಲ್ಲೂ ಗೆದ್ದಿದೆ ಅಂತ ಈ ಕಾರ್ಯಕ್ರಮ ನೋಡಿದ್ರೆ ನಮಗೆ ಅನ್ನಿಸ್ತಾ ಇದೆ. ಹಾಗಾಗಿ ಇವತ್ತು ಹೆಚ್ಚಾಗಿ ಮಾತಾಡೋಕ್ಕೆ ಸಮಯ ಅಭಾವ ಇರೋದ್ರಿಂದ ಇವತ್ತು ತೇರಿನ ಕಾರ್ಯಕ್ರಮಗಳು ಕೂಡ ಎಲ್ಲರೂ ಜನ ಆತಂಕದಿಂದ ಕಾಯ್ತಿದ್ದಾರೆ. ಆ ಶನಿ ಮಹಾತ್ಮನ ತೇರನ್ನು ಸಾಗಿಸಿ ಎಳೆಯೋದಕ್ಕೆ ಊರಿನ ರಾಜ ಬೀರ್ಗಿಗಳಲ್ಲಿ ಮೆರೆಸ್ತಾ ಹೋಗೋದಕ್ಕೆ ಇವತ್ತು ಜನಗಳು ಕಾಯ್ತಿದ್ದಾರೆ. ನಾವು ಹೆಚ್ಚಾಗಿ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ರೆ ಸಮಯ ಮುಂದೋಗ್ತಾ ಇರುತ್ತೆ. ಹಾಗಾಗಿ ನಾವು ಬಂದಿದ್ದು ಕೂಡ ತಡವಾಗಿದೆ. ಅದಕ್ಕಾಗಿ ಇವತ್ತು ತೇರು ಪೂಜೆ ಮುಗಿಸ್ತಾ ಇನ್ನೂ ವಿಶೇಷವಾಗಿ ಕಾರ್ಯಕ್ರಮಗಳು 3 ದಿವಸದ ನಂತರ ನಡೀತಿರ್ತದೆ, ಇನ್ನೂ ವಿಶೇಷವಾಗಿ ನಡೀತಾ ಇರುತ್ತೆ. ನಿರಂತರವಾಗಿ ನಡ್ಕೊಂಬರಲಿ. ನಿಮ್ಮ ಆಶಯ ಸದಾ ನಮ್ಮ ಅರುಣನ ಮೇಲೆ, ಈ ಆಶ್ರಮದ ಮೇಲೆ, ಇಲ್ಲಿ ಗ್ರಾಮಸ್ಥರು, ಸುತ್ತಮುತ್ತಿನ ಗ್ರಾಮಸ್ಥರು ಇದೇ ರೀತಿ ನಡೆಸ್ಕೊಂಡು ಹೋಗಿ ಮುನಿಯಪ್ಪ ಅವ್ರಿಗೆ, ಮುನಿ ಪೂಜಪ್ಪ ಅವ್ರಿಗೆ
ಅವ್ರಿಗೆ ಆತ್ಮಕ್ಕೆ ಮತ್ತು ಅವರು ಈ ಕಾರ್ಯಕ್ರಮ ನೋಡಿ ತುಂಬ ಖುಷಿ ಪಡ್ತಿರ್ತಾರೆ. ಆ ಸ್ವರ್ಗದಿಂದ ನೋಡಿ ಇವತ್ತು ಖುಷಿ ಪಡ್ತಿದ್ದಾರೆ ಅಂತ ನಮ್ಮ ಭಾವನೆ ಹೇಳ್ತಾ ಇದೆ. ಅದಕ್ಕೋಸ್ಕರ ಈ ಅರುಣಣ್ಣವ್ರಿಗೆ ತಮ್ಮೆಲ್ಲರೂ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇವತ್ತು ನಮ್ಮ ಮಾತನ್ನ ಮುಗಿಸ್ತಾ ಇದ್ದೀವಿ. ಏನು ಒಂದು ಅಂದ್ರಳ್ಳಿ ಇತರಳ್ಳಿ ಶನಿಮಹಾತ್ಮ ದೇವಸ್ಥಾನ 35ನೇ ಜಾತ್ರೋತ್ಸವ ಸಮಾರಂಭಕ್ಕೆ ನಾವೆಲ್ಲ ಆಗಮಿಸಿದ್ದೀವಿ. ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಜೋರಾಗಿ ಮಾಡಲಿ, ನಮ್ಮ ಸಹಾಯ ಇರ್ತದೆ. ಮತ್ತು ಈ ನಮ್ಮ ಯುವಕರು ಮತ್ತು ಊರಿನ ಗ್ರಾಮಸ್ಥರು ನೋಡಿದ್ರೆ ಖುಷಿ ಆಗ್ತಾಯಿದೆ. ಅದೇ ಖುಷಿಯಲ್ಲಿ ನಿಮಗೆ ದೇವರೆಲ್ಲ ಆರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲ ಕೊಡಲಿ, ಮಳೆ ಬೆಳೆ ಆಗಲಿ ಅಂಥೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಇವತ್ತು 35 ವರ್ಷದಿಂದ ನಮ್ಮ ಗ್ರಾಮಸ್ಥರು ಇತರಳ್ಳಿ ಅಂದ್ರಳ್ಳಿ ರಂಟಮಂತ್ರದಂಗೆ ಯಾವತ್ತಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ನಿಜವಾಗ್ಲೂ ಇದನ್ನ ನಡ್ಸ್ಕೊಬೇಕಾದ್ರೆ ಮುನಿಪೂಜಪ್ಪನವರು ಸ್ವಾಮಿಗಳಿದ್ರು. ಅವರು ಎಲ್ಲಿ ಏನೇನು ಮಾಡೋರು ನಮಗೂ ಗೊತ್ತಾಗ್ತಾ ಇರಲಿಲ್ಲ. ಯಾವ ಟೈಮ್ ಕರೆಕ್ಟಾಗಿ ಎಲ್ಲ ಪ್ರೋಗ್ರಾಮ್ಗಳನ್ನ ಯಾರೇ ಕೊಡಲಿ ಏನೇ ಬಿಡಲಿ ಅದು ನಿಲ್ಲಿಸದೆ ಮಾಡೋರು ಅವರು. ಇವತ್ತು ನಮ್ಮ ಕಷ್ಟ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅವ್ರು ಏನು ಮಾಡ್ತಾ ಇದ್ರು ಅಂತ. ಯಾಕಂದ್ರೆ ಈಗ ಪಾಪ ಈ ಹುಡುಗರಿಗೆ ಹೊಸದವ್ರಿಗೆ ಗೊತ್ತಿಲ್ಲ ಅವ್ರು ಏನೇನು ಮಾಡ್ತಾ ಇದ್ರು, ಎಲ್ಲಿಂದ ತರ್ತಾ ಇದ್ರು, ಏನು ಮಾಡ್ತಾ ಇದ್ರು. ಎಲ್ಲ ಕಾರ್ಯಕ್ರಮನ ನಾಟಕ ಆಗ್ಬೋದು, ಮದುವೆಗಳಾಗ್ಬೋದು, ಇನ್ನೊಂದು ಊಟ ಆಗ್ಬೋದು, ಎಲ್ಲ ವ್ಯವಸ್ಥೆ ಅವರು ಅಚ್ಚುಕಟ್ಟಾಗಿ ಮಾಡೋರು. ಅವ್ರು ನಿಜವಾಗ್ಲೂ ಅವ್ರನ್ನ ಇವತ್ತು ನೆನೆಸ್ಕೊಬೇಕು. ಯಾಕಂದ್ರೆ ಇವತ್ತು ಇಷ್ಟೊಂದು ಕಾರ್ಯಕ್ರಮ ಇವತ್ತು ನಾವು ಮಾಡಬೇಕಾದ್ರೆ ಅವರು ಮಾಡ್ಕೊಂಬಂದಿದ್ದರಿಂದ ನಾವು ಇವತ್ತು ಅದನ್ನ ಮುಂದುವರ್ಸ್ಕೊಂಡು ಹೋಗೋಕ್ಕೆ ನಮ್ಮ ಇರ್ತಾ ಇದ್ದ ಗ್ರಾಮಸ್ಥರು ಮತ್ತು ಇವರು ಎಲ್ರಿಗೂ ನಮ್ಮ ಭಯಪ್ಪ ಅಧ್ಯಕ್ಷ ಶಾಂತಕುಮಾರ್ ಇವತ್ತು ಬಂದು ಇದು ನೋಡಿ ಭಾಳ ಸಂತೋಷ ಬಿದ್ದರು. ನಮ್ಮ ಎಲ್ಲ ಸಹಕಾರ ಅವತ್ತಿಂದ ಯಾವತ್ತೂ ಇದೆ, ಇವತ್ತುವರೆಗೂ ಇರ್ತದೆ, ಮುಂದೆನೂ ಇರ್ತದೆ ಅಂತ ಹೇಳಿಕ್ಕೆ ನಾನು ಬಯಸ್ತೀನಿ. ಅಭಯ ಶನೈಶ್ಚರ ಕ್ಷೇತ್ರ ಮತ್ತು ಮಹಾದುರ್ಗಾ ಕ್ಷೇತ್ರ ಇದು 35ನೇ ವರ್ಷದ ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ಅಂದ್ರಳ್ಳಿ ಗ್ರಾಮದಲ್ಲಿ ಶ್ರೀ ಶನೈಶ್ಚರ ಸ್ವಾಮಿಯವರ ಆಶೀರ್ವಾದಗಳೊಂದಿಗೆ ಹಾಗೂ ಗುರುಗಳಾದಂತಹ ಶ್ರೀ ಮುನಿಪೂಜಪ್ಪ ಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ತುಂಬ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. 27, 28, 1 ಈ 3 ದಿನಗಳ ಕಾಲ ಏನು ಈ ಕಾರ್ಯಕ್ರಮಗಳೆಲ್ಲ ನೆರವೇರ್ತಾ ಇದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು, ಊರಿನ ಗ್ರಾಮಸ್ಥರು ಎಲ್ಲ ಬಂದು ಸಹಕಾರ ಮಾಡಿ ತುಂಬ ಸಪೋರ್ಟ್ ಮಾಡಿ ಹೀಗೆ ಮಾಡಿ ಅಂತ ಹೇಳಿಬಿಟ್ಟು ಎಲ್ಲ ಮಾಡಿಕೊಟ್ಟು ಎಲ್ಲ ನೆರವೇರಿಸ್ತಾ ಇದ್ದಾರೆ. ಗುರುಗಳ ಆಶೀರ್ವಾದ ಇದೆ. ಆದ್ದರಿಂದ ಎಲ್ಲ ಈ ರೀತಿ ಒಳ್ಳೆ ಕಾರ್ಯಗಳೆಲ್ಲ ನಡೀತಾ ಇದೆ. ಶ್ರೀ ಶನೈಶ್ಚರ ಸ್ವಾಮಿ ಶ್ರೀ ಶನೈಶ್ಚರ ಸ್ವಾಮಿ ಮತ್ತು ಮಹಾದುರ್ಗಾದೇವಿ ಅವರ ಗುರುಗಳ ಆಶೀರ್ವಾದಗಳೊಂದಿಗೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಹಾಗೂ ಅವರೇನೋ ಒಂದು ಹೇಳ್ತಾರೆ ಲೋಕ ಕಲ್ಯಾಣವಾಗಲಿ ಅಂತ ಗುರುಗಳ ಆಶೀರ್ವಾದಗಳೊಂದಿಗೆ ಹಾಗೂ ಶ್ರೀ ಶನೈಶ್ಚರ ಸ್ವಾಮಿ ಮತ್ತು ಮಹಾದುರ್ಗಾದೇವಿ ಆಶೀರ್ವಾದಗಳೊಂದಿಗೆ ಎಲ್ಲ ನೆರವೇರಿಸಲಿ. ಕ್ಷೇತ್ರದಲ್ಲಿ ಎಲ್ಲ ಇಷ್ಟು ಕಾರ್ಯಕ್ರಮಗಳು ಎಲ್ಲ ನಡಿಬೇಕಂದ್ರೆ ಸ್ವಾಮಿಯವರ ಪ್ರೇರಣೆ ಇಲ್ಲದೆ, ಅವರ ಆಶೀರ್ವಾದ ಇಲ್ಲದೆ ಯಾವುದೇ ಕಾರಣಕ್ಕೂ ಯಾವುದು ಕ್ಷೇತ್ರ ಆಗಲಿ ಏನೇ ಆಗಲಿ ನಡೆಯಲ್ಲ. ಅಂಥ ವಿಚಾರದಲ್ಲಿ 35 ವರ್ಷಗಳಿಂದ ನಿರಂತರವಾಗಿ ಸೇವೆ ಹಾಗೂ ಈ ಎಲ್ಲ ಜಾತ್ರಾ ಮಹೋತ್ಸವ ಆಗ್ಬೋದು, ಬ್ರಹ್ಮರಥೋತ್ಸವ, ಕರಗ, ಸಪ್ತಮಾತೃಕೆಯರ ಪಲ್ಲಕ್ಕಿ ಉತ್ಸವಗಳು, ಏನು ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ, ಉಚಿತ ಮದುವೆಗಳು, ಈ ಎಲ್ಲ ಕಾರ್ಯಕ್ರಮಗಳು ಏನು ನಡೀತಾ ಇದೆ ಎಲ್ಲ ದೈವ ಪ್ರೇರಣೆಯಿಂದಲೇ ನಡೀತಾ ಇರೋದು. ಯಾವುದೇ ಕಾರಣಕ್ಕೂ ಆಗಲಿ ಎಲ್ಲೇ ಆಗಲಿ ದೈವ ಪ್ರೇರಣೆ ಇಲ್ಲಾಂದರೆ ಏನು ನಡೆಯಲ್ಲ. ದೈವ ಪ್ರೇರಣೆಯಿಂದಲೇ ಎಲ್ಲ ಕಾರ್ಯಕ್ರಮಗಳಾಗಲಿ ಏನೇ ಆಗಲಿ ನಡೀತಾ ಇರೋದು. ಇಲ್ಲಿ ಬರ್ತಕ್ಕಂತಹ ಭಕ್ತಾದಿಗಳು ನಡೆಸ್ತಾ ಇರುವಂತಹ ಈ ಕ್ಷೇತ್ರ ಇದು. ಯಾಕಂತಂದರೆ ಅವ್ರು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು, ಅವ್ರ ಇಷ್ಟಾರ್ಥ ಮನೋಭಿಲಾಷೆ ನೆರವೇರಿದೆ. ಆದ್ದರಿಂದ ಇಷ್ಟು 35 ವರ್ಷಗಳ ನಡಿಬೇಕಂದ್ರೆ ತುಂಬ ಸಣ್ಣ ವಿಚಾರ ಅಲ್ಲ, ಇದು ತುಂಬ ದೊಡ್ಡ ವಿಚಾರ. ಆದ್ದರಿಂದ ಸೇವೆ ಹಾಗೂ ಭಕ್ತಾದಿಗಳೆಲ್ಲ ಬಂದು ಸ್ವಾಮಿಯವರ ಸೇವೆಗೆ ಪಾಲ್ಗೊಳ್ಳಿ. ಓಂ ಗುರು ಶನೈಶ್ಚರಾಯ ನಮೋ ನಮಃ.